ವಿ5 ನ್ಯೂಸ್ಗೆ ಸ್ವಾಗತ. ಕೆಎಸ್ಆರ್ಟಿಸಿ ಚಾಲಕ ಸಂತೋಷ್ ಅನ್ನೋರು ಬೇಲೂರು ಡಿಪೋನಲ್ಲಿ ಇಂದು ಬೆಳಗ್ಗೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ. ಬೇಲೂರು ಡಿಪೋದಲ್ಲಿ ಡ್ರೈವರ್ ಮತ್ತು ಕಂಡಕ್ಟರ್ ಕೆಲಸ ನಿರ್ವಹಿಸುತ್ತಿದ್ದು ಡಿಪೋ ಮ್ಯಾನೇಜರ್ ಶಜಿಯಾ ಬಾನು ಕೆಲ ದಿನಗಳಿಂದ ಮಾನಸಿಕ ಕಿರುಕುಳ ಕೊಡುತ್ತಿದ್ದಾರೆ. ಹಾಗಾಗಿ ಸಂತೋಷ್ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ತೀರ್ಥಂಕರ ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೇಲೂರು ಶಾಸಕ ಸುರೇಶ್ ಮಾತನಾಡಿ, ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಬೇಲೂರು ಅಧ್ಯಕ್ಷರಾದ ಬಸವರಾಜ್ ನನ್ನ ಗಮನಕ್ಕೆ ಹರೀಶ್ ಅವರಿಗೆ ಬೇಲೂರು ಡಿಪೋ ಮ್ಯಾನೇಜರ್ ಕಿರುಕುಳ ಕೊಡುತ್ತಿದ್ದಾರೆ ಅಂತ ನನ್ನ ಗಮನಕ್ಕೆ ತಂದಿದ್ರು. ನಾನು ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿ ಡ್ರೈವರ್ ಮತ್ತು ಕಂಡಕ್ಟರ್ ಅವರಿಗೆ ಕಿರುಕುಳ ಕೊಡಬೇಡಿ, ಇವರು ಈ ಹುದ್ದೆಗೆ ತುಂಬಾ ಬಡ ಕುಟುಂಬದಿಂದ ಬಂದಿದ್ದಾರೆ ಅಂತ ಹೇಳಿದ್ದೆ. ಹರೀಶ್ನ ಆತ್ಮಹತ್ಯೆ ಯತ್ನಕ್ಕೆ ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ಡಿಸಿಎ ಕಾರಣ. ಡಿಪೋ ಮ್ಯಾನೇಜರ್ ಮತ್ತು ಡಿಸಿಎ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸಾರಿಗೆ ಸಚಿವರಿಗೆ ಮನವಿ ಮಾಡೋದಾಗಿ ಭರವಸೆ ಕೊಟ್ಟರು. ಇನ್ನು ಕೆಎಸ್ಆರ್ಟಿಸಿ ಬೇಲೂರು ಡಿಪೋ ಸಿಬ್ಬಂದಿಗಳಾದ ಕೆಂಪಣ್ಣ, ಪುಟ್ಟರಾಜು, ಸುರೇಶ್ ಮಾತನಾಡಿ, ನಮಗೆ ದಿನನಿತ್ಯ ಕೆಲಸ ಮಾಡಲು ಕಿರುಕುಳ ನೀಡುತ್ತಿದ್ದಾರೆ. ನಮಗೆ ಡ್ಯೂಟಿ ನೀಡಲು ನಾವು 1000 ರೂಪಾಯಿ ಲಂಚ ನೀಡಬೇಕು ಅಂತ ಮಾತನಾಡಿದ ಧ್ವನಿಯನ್ನ ಸಾಕ್ಷಿ ಬಹಿರಂಗಪಡಿಸಿದ್ದಾರೆ. ಇಲ್ಲಿವರೆಗೂ ಈ ಡಿಪೋದಲ್ಲಿ ಕಾರ್ಮಿಕರಿಗೆ ಕೊಡದಂತ ನೋವನ್ನು ಕೊಟ್ಟು ಈ ತಿಂಗಳು ಕಳೆದ ತಿಂಗಳಲ್ಲಿ ನಮ್ಮ ಡಿವಿಷನ್ಗೆ 56,000 ಕಡೆ 70,000 ಬರೀ ಫೈನ್ ಹಾಕಿ ಅವಾರ್ಡ್ ತಗೊಂಡಿದ್ದಾರೆ. ಅವರು ಅವಾರ್ಡ್ ತಗೊಂಡಿದ್ದಾರೆ. ಆದರೆ ನಮ್ಮ ಕಾರ್ಮಿಕರಿಗೆ ನಾವು ಕೊಟ್ಟು ನಾವು ಕೇಳ್ತಾ ಇರೋದಿಷ್ಟೇ, ನಮ್ಮ ಕಾರ್ಮಿಕರಿಗೆ ನ್ಯಾಯ ಬೇಕು, ಅವ್ರು ಅಮಾನತ್ ಆಗಬೇಕು. ಅವ್ರು ಒಂದು ವೇಳೆ ಇನ್ನೊಂದು ಕಡೆಗೆ ಹೋದ್ರೆ ಅವರು ನಮ್ಮ ಕಾರ್ಮಿಕರು ಇರ್ತಾರೆ, ಅವ್ರಿಗೂ ತೊಂದರೆ ಕೊಡ್ತಾರೆ. ಹಾಗಾಗಿ ನಮಗೆ ನ್ಯಾಯಯುತವಾಗಿ ನ್ಯಾಯ ವ್ಯವಸ್ಥಾಪಕರು ಹಾಕಿರ ಊಟ ಕೊಡ್ತೀವಿ. ರೊಟೇಷನ್ ಅಂತ ವರ್ಷಕ್ಕೆ ಒಂದ್ಸರಿ ಮಾಡ್ತಾರೆ. ರೊಟೇಷನ್ ತಗೊಂಡು ನಾವು ತಿಂಗಳಿಗೆ 1,000 ಕೊಟ್ಕೊಂಡು ಡ್ಯೂಟಿ ಮಾಡಿ ನಮ್ಮ ಹೆಂಡತಿ ಮಕ್ಳು ಸಾಕಾಗಲ್ಲ. ಬಾಡಿಗೆ ನಾನು ಆ ರೂಟ್ ಓಡ್ಬೇಕಂದ್ರೆ 1,000 ಕೊಡ್ಬೇಕು ಲಂಚ. ಒಂದಿನ ಸೇಲಕ್ಕೆ 300 ಕೊಡಬೇಕು. ಹತ್ತು ವರ್ಷಗಳಿಂದ ನಾನು ಕೆಎಸ್ಆರ್ಟಿಸಿ ಉತ್ತಮ ಡ್ರೈವರ್ ಆಗಿ ಪಾವಗಡದಲ್ಲಿ ಕೂಡ 10 ನಾನು ಅವಾರ್ಡ್ಗಳನ್ನು ತಗೊಂಡಿದ್ದೆ, ಒಂದು ದಿನ ಗೈರಿಲ್ದಂಗೆ. ಆದರೆ ಇಲ್ಲಿ ನನ್ನ ವೈಯಕ್ತಿಕ ದ್ವೇಷದಿಂದ ನನ್ನ ಮೇಲೆ ನೀನು KMPL ಬಂದಿಲ್ಲ, ಬ್ಲೇಡ್ ಕಟ್ ಆಗಿದೆ ಅಂತ 1 ತಿಂಗಳ ನಂತರ ಕೊಟ್ಟು ಹೋದ ತಿಂಗಳು 400 ರೂಪಾಯಿ ಹಾಗೂ ಈ ತಿಂಗಳು 500 ರೂಪಾಯಿ ನನ್ನ ಸಂಬಳನ ಕಟ್ ಮಾಡಿರ್ತಾರೆ. ಹಾಗೂ ಉದ್ದೇಶಪೂರ್ವವಾಗಿ ಚಾರ್ಜ್ ಮ್ಯಾನ್ಗೆ ಹೇಳಿ ನನಗೆ ಚಾರ್ಜ್ ಶೀಟ್ ಕೊಡಿಸಿರ್ತಾರೆ. ಇದ್ರ ಸಂಬಳನ ಕಡಿತಗೊಳಿಸ್ತಾರೆ. ನಾನು ಬಹುಶಃ ಈ ಹರೀಶ್ ಅಂತಕ್ಕಂಥ ಇವನು ಏನು ಇದು ಮಾಡಿದ್ದಾನೆ, ಇವ್ರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಡಿಪೋ ಮ್ಯಾನೇಜರು ಮತ್ತು DC ಇಬ್ಬರೂ ಸಹ, DC ಅವರ ವರ್ತನೆಯೂ ಸಹ ಉಡಾಪೆ ವರ್ತನೆ ಇದೆ. ಡಿಪೋ ಮ್ಯಾನೇಜರು ಈಸ್ ಎ ಸುಪ್ರೀಂ ಅಂತಕ್ಕಂಥ ನಡ್ಕೊಂತಕ್ಕಂಥದ್ದು ಅನೇಕ ಡ್ರೈವರ್ ಕಂಡಕ್ಟರ್ಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದಾಗಿದೆ. ಇವತ್ತು ಏನು ಹರೀಶ್ ವಿಷ ತಗೊಳೋದಕ್ಕೆ ಮೂಲ ಕಾರಣ ಡಿಪೋ ಮ್ಯಾನೇಜರು ಮತ್ತು DC ಅವರು. ಹಾಗಾಗಿ ಈಗಾಗಲೇ ನಾನು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಕರೆ ಮಾಡಿದೆ, ಸ್ವೀಕಾರ ಆಗಲಿಲ್ಲ. ಮೆಸೇಜ್ ಹಾಕಿದ್ದೀನಿ, ಈ ಥರದ್ದು ನಿಮ್ಮ ಇಲಾಖೆಯಲ್ಲಿ ಸಜ್ಜನ ಒಬ್ಬ ಮಂತ್ರಿ, ಇಂತಹ ಇಲಾಖೆಯಲ್ಲಿ ನೀವು ಈ ಥರದ್ದು ವ್ಯವಸ್ಥೆಗಳಾಗ್ತಾ ಇದೆ, ಇದಕ್ಕೆ ಏನು ಸಂಬಂಧಪಟ್ಟ ಅಧಿಕಾರಿಗಳನ್ನ ಡಿಸ್ಮಿಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ. ಅವ್ರಿಗೆ ಈ ಸಂದರ್ಭದಲ್ಲಿ ಕೇಳ್ತಕ್ಕಂಥದ್ದು, ಹರೀಶ್ ಅವ್ರಿಗೆ ಇವತ್ತು ಏನು ಕಿರುಕುಳದಿಂದ ವಿಷ ತಾಟಿದ್ದಾರೆ, ಅವನು ಆರೋಗ್ಯವಾಗಿ ಬರಲಿ ಅಂತಕ್ಕಂಥದ್ದು ನಾನು ಆ ಚಣಿಕೇಶನಲ್ಲಿ ಪ್ರಥಮವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಏಕೆಂದರೆ ಒಂದೊಂದು ಜೀವಕ್ಕೂ ಸಹ ನಾವು ಬೆಲೆಯನ್ನು ಕಟ್ಟಬೇಕಾಗಿರೋದು. ಅದರಲ್ಲೂ ಸಹ ಅವನು ಕಡು ಬಡತನದಿಂದ ಬಂದಿರತಕ್ಕಂಥವನು, ಅವನ ಮೇಲೆ ಡಿಪೆಂಡ್ ಆಗಿರ್ತಕ್ಕ ಅವ್ರ ಕುಟುಂಬ ಇವತ್ತು ಫಸ್ಟು ಅವನು ಬದುಕಿ ಬರಬೇಕು ಅಂತಕ್ಕಂಥದ್ದನ್ನು ಪ್ರಾರ್ಥನೆ ಮಾಡುವ ಮುಖಾಂತರ ಏನು ಇದ್ರ ಹಿಂದೆ ಈಗಾಗಲೇ ಸಮಸ್ಯೆ ಇರ್ತಕ್ಕಂಥದ್ದು ಎಲ್ಲದೂ ಸಹ ಗೊತ್ತಿರ್ತಕ್ಕಂಥದ್ದು, ಇದನ್ನು ಬಗೆಹರಿಸ್ತಕ್ಕಂಥ ಕೆಲಸನ ಮಾನ್ಯ ಸಾರಿಗೆ ಸಚಿವರು ಮಾಡಬೇಕು. ಈ ಅಧಿಕಾರಿಗಳು ಏನು ಉಡಾಪೆ ವರ್ತನೆಯನ್ನು ತೋರ್ತಾ ಇದ್ದಾರೆ, ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಸಮಾಜದಲ್ಲಿ ಕಿರುಕುಳವನ್ನು ಕೊಡ್ತಕ್ಕಂತಹ ಏಕೈಕ ಡಿಪೋ ಮ್ಯಾನೇಜರ್, ಏಕೈಕ DCನ ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು ಈ ಕೂಡಲೇ ಅಂತಕ್ಕಂಥದ್ದನ್ನು ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಏನು ನಿರ್ಧಾರವನ್ನು ತಗೊಂತಾರೆ ನಮ್ಮ ಡ್ರೈವರ್ ಕಂಡಕ್ಟರ್ಗಳು ಮತ್ತು KSRTC ಸ್ಟಾಫ್ಗಳು ಏನು ನಿರ್ಧಾರ ಅಂತ ಅಂದರೆ ಅವ್ರ ಜೊತೆ ಈ ಕ್ಷೇತ್ರದ ಒಬ್ಬ ಸೇವಕನಾಗಿ ಅವ್ರ ಜೊತೆ ನಿಲ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ.